ಕಂಡ ಯೌವನದ ಹೆಣ್ಣುಗಳು ಯೌವನದ ಹೆಣ್ಣುಗಳು ಎತ್ತವರಿಗೂ ಎತ್ತವರಿಗೂ ಎಷ್ಟೊಂದು ಅಂತರ ಬಹಿರಂಗದಲ್ಲಿ ಬದುಕುವುದು ಎತ್ತವರ ಕೀರ್ತಿ. ಅದೇ ಅಂತರಂಗದಲ್ಲಿ ಬದುಕುವುದು ಈ ಮಾಂದೇಶದ ಮಡಿಲಲ್ಲಿ ವಿಷವಂಡ. ಮನದಿಚ್ಛೆ ಅಂತ ನಡೆದರೆ ಈ ಮಾಂದೇಶ ನನ್ನ ತುಚ್ಛ ಕಲಿಸಿದ್ದಾರೆ. ಅವರ ಬಾಳು ನುಚ್ಚು ನೂರಾಗುವುದರಲ್ಲಿ ಯಾವ ಸಂದೇಹವಿಲ್ಲ. ಏನಮ್ಮ ಬೆಳಗಿನಿಂದ ಮನೆಯಲ್ಲಿ ಇನ್ನು ಕಾಣ್ತಾನೆ ಇಲ್ವಲ್ಲ, ಎಲ್ಲಿಗಪ್ಪ? ಅಮ್ಮ, ಮನೆಯಲ್ಲಿ ಕಾಲ ಕಳೆಯಲು ನನಗೆ ತುಂಬಾ ಬೇಸರ ಬರ್ತಾ ಇತ್ತು. ನೋಡಮ್ಮ, ಊರ್ದವ್ರಿಗೆ ಮಹೇಶ ಸೋಮ ಬಂದಿದ್ರು, ಅವ್ರನ್ನ ಕಾಣಕ್ಕೆ ಹೊರಗಡೆ ಹೋಗಿದ್ದಮ್ಮ. ಅಲ್ಲ ಮಹದೇಶ, ನೀನು ಊರಿಗೆ ಬರುದೇ ಬಂದ್ರು ಕೂಡ 4 ದಿವಸ ಅಲ್ಲ 4 ತಾಸು ಕೂಡ ಇರೋದಿಲ್ಲ ಅಂತ ಹೇಳ್ತೀಯ. ನಿಮ್ಮಪ್ಪನು ಬೆಳಗಿನಿಂದ ಮಹದೇಶ ಇಲ್ಲಿ ಅಂತ ಮನೆಯೆಲ್ಲ ಹುಡುಕಿದ್ದೇ ಹುಡುಕಿದ್ದು. ನೋಡಪ್ಪ, ನೀನ್ ಮಾತ್ರ ಇವತ್ತು ಮನೆ ಬಿಟ್ಟು ಎಲ್ಲಿಗೂ ಹೋಗ್ಬಿಟ್ಟು ತಿಳಿದು ತಾನೆ ಮೊದ್ಲಿ ಹಾಲು. ಇದೇನಮ್ಮ, ಚಿಕ್ಕ ಮಗುವಿಗೆ ಹಾಲು ಕುಡಿಸಿದಂತೆ ನನಗೆ ಹಾಲು ಕುಡಿಸಲು ಬಂದಿರುವೆ ಅಲ್ಲ. ಈಗ ನಾನು ಚಿಕ್ಕ ಮಗು ಮಾಂತೇಶ್ ಅಲ್ಲಮ್ಮ, ಬೆಳೆದು ನಿಂತ ಪ್ರಾಪ್ತ ವಯಸ್ಸಿನ ಮಗಮ್ಮ ನಾನು. ದೊಡ್ಡವರಾಗಿ ದೊಡ್ಡ ಸ್ಥಾನದಲ್ಲಿದ್ರು ಈ ಹೆತ್ತವರ ಪಾಲಿಗೆ ಇನ್ನು ಚಿಕ್ಕ ಮಗುಗೆ ಅದು ಅಲ್ಲದೆ ನೀನು ಚೊಕ್ಕಾಗಿ ಬಾಳ್ಬೇಕು ಅಂತ ಚಿಕ್ಕ ವಯಸ್ಸಿಂದ ನನಗೆ ಹಾಲು ಕುಡಿಸ್ತಾನೆ ಬಂದ್ವಿ. ಆ ಅಭ್ಯಾಸವನ್ನ ನಾವಿನ್ನೋವರೆಗೂ ಬಿಟ್ಟಿಲ್ಲ. ಅಷ್ಟೇ ಅಲ್ಲದೆ ಹೆತ್ತ ತಾಯಿಯ ಕೈಯಿಂದ ಹಾಲು ಕುಡಿದ್ರೆ ಯಾವುದೇ ರೀತಿ ಕೇಳಿಲ್ಲ. ಮೊದಲೇ ಹಾಲು ಅಮ್ಮ, ಎತ್ತ ಕರೆಯಿಂದ ಪ್ರೀತಿ ತಿಳಿಯಲಾರದೆ ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ತಪ್ಪು ತಿಳಿಯಬೇಡಮ್ಮ. ತಾರಮ್ಮ ಹಾಲು. ಅಮ್ಮ ಖುಷಿ ಆಯ್ತಾ ಅಮ್ಮ? ಏನಪ್ಪ? ನಿನ್ನೆ ರಾತ್ರಿ ನಾನು ತಡವಾಗಿ ಬಂದಿದ್ದಕ್ಕೆ ಅಪ್ಪ ಏನಾದರೂ ತಪ್ಪು ತಿಳಿದುಕೊಂಡರೆ? ನೀನು ಮಾಡಿದ ತಪ್ಪು ಅವರ ಕಣ್ಣಿಗೆ ಬಿದ್ದರೆ ತಾನೇ ತಪ್ಪು ತಿಳಿದುಕೊಳ್ಳೋದಕ್ಕೆ ಸಾಧ್ಯ. ನೀನು ಕುಡಿದು ಓಲ ಅಂತ ಮನೆಗೆ ಬಂದೆ. ನಾನು ನಿನ್ನ ಕೈ ಹಿಡಿದು ಒಳಗಡೆ ಕರೆದುಕೊಂಡು ಹೋಗಿ ಮಲಗಿಸ್ದೆ. ಮಾತನಾಡುವ ಸ್ಥಿತಿಯಲ್ಲಿ ನೀನಿರ್ಲಿಲ್ಲ. ಈ ಮನೆತನದ ಘನತೆಯ ಅರಿವು ಕೂಡ ನಿನಗಿರ್ಲಿಲ್ಲ. ಮಾಂತೇಶ, ಹೆತ್ತ ತಾಯಿಯಾಗಿ ನಾನಿಲ್ಲಿ ಒಂದೇ ಒಂದು ಮಾತನ್ನು ಹೇಳ್ತಿದ್ದೆಪ್ಪ. ಇದು ಮಾನವತರ ಬಳಿ, ಇದು ಧರ್ಮವಂತರ ಬಳಿ. ಇಂಥ ಮನೆತನದಲ್ಲಿ ಹುಟ್ಟಿದ ಗಿಡ 10 ಜನ ಮೆಚ್ಚಿಕೊಳ್ಳುವಂತ ಕೆಲಸವನ್ನು ಮಾಡಬೇಕೆಂದು ಇಂಥ ಚಿಕ್ಕ ವಯಸ್ಸಿನಲ್ಲಿ ಕುಡಿಯುವುದು, ಸೇದುವುದು, ಚೂಚಾಡುವುದು ಇದೆಲ್ಲ ಮಾಡಿದ ನಿಜವಾದ್ರೆ ನಿನ್ನ ಜೀವನದಲ್ಲಿ ದುರಂತ ತಪ್ಪಿದ್ದೆಲ್ಲ ಮಹಾಂತೇಶ. ಅಮ್ಮ, ಏನು ಹೇಳುತ್ತೀರಿ ನೀನು? ಈ ಕಲಿಯುಗದಲ್ಲಿ ಕುಡಿಯುವುದು ದೊಡ್ಡ ಅಪರಾಧವೇ? ಕೊಲೆ, ಕಳ್ಳತನ, ಅತ್ಯಾಚಾರ ಮಾಡಿದರೆ ತಪ್ಪಾಗುತ್ತದೆ. ದುಡ್ಡಿದ್ದು ದೊಡ್ಡವರಾದ ನಾವು ಕುಡಿಯುವುದು ತಪ್ಪಲ್ಲಮ್ಮ.
ಅಪ್ಪ ಏನಾದರೂ ತಪ್ಪು ತಿಳಿದುಕೊಂಡರೆ ಅಮ್ಮ ನಾನು ಕುಡಿದು ಬಂದಿದ್ದಕ್ಕೆ ಶಿಕ್ಷೆ ನೀಡುವುದಾದರೆ ನೀನು ಕಿಲಿಗೆ ಗುಣವಿಷ್ಟ ಸಣ್ಣ ಗುಣದವಳೆಲ್ಲಪ್ಪ ಈ ನಿನ್ನ ತಾಯಿ. ನೀನು ತುಂಬಾ ಚೆನ್ನಾಗಿ ಸಂಸ್ಕೃತಿ ಸಂಪ್ರದಾಯ ಇದನ್ನೆಲ್ಲ ಕಲಿತು ಬದುಕಬೇಕಿರೋದೆ ಈ ನಿನ್ನ ತಂದೆ ತಾಯಿ ಆಸೆಯಪ್ಪ. ನೋಡು ಮಹಾದೇಶ, ನೀನು 100 ತಪ್ಪು ಮಾಡಿ ಬಂದ್ರೆ ಕೂಡ ಅದನ್ನು ನಿನ್ನ ತಾಯಿಯಾದ ನಾನು ಮುಚ್ಚಿಟ್ಕೊಳ್ತೀನಿ. ಆದ್ರೆ ನಿಮ್ಮ ತಂದೆ ಅಂಥವರೆಲ್ಲ ಅಂಥವರೆಲ್ಲ ದುಷ್ಟರನ್ನ ಕಂಡ್ರೆ ಕೆಂಡ ಕೊಡ್ತಾರೆ, ಕಳ್ಳರನ್ನ ಕಂಡ್ರೆ ಅವರ ಕೈ ಕಾಲನ್ನೇ ಕತ್ತರಿಸಿ ಹೋಗ್ತಾರೆ, ಕೊನೆ ಕಡಕರನ್ನ ಕಂಡ್ರೆ ಅವರ ಕತ್ತನ್ನೇ ಸೀಳ್ತಾರೆ. ಅಂಥ ನಿಷ್ಠಾವಂತ ಮಗನಾದ ನೀನು ಅಷ್ಟೇ ನಿಷ್ಠೆಯಿಂದ ಇರಬೇಕಿರೋದೇ ನನ್ನ ಆಸೆನಪ್ಪ. ಪಾದ ಮುಟ್ಟಿ ಹೇಳ್ತೀನಮ್ಮ, ಮುಂದೆ ಯಾವ ತಪ್ಪಾಗದಂತೆ ನಡೆದುಕೊಳ್ಳುತ್ತೇನೆ ಅಮ್ಮ. ಇದೇ ನನ್ನ ಕೊನೆಯ ಮಾತು ಅಮ್ಮ. ನಾನು ಬೆಂಗಳೂರಿಗೆ ಹೋಗ್ಬೇಕಮ್ಮ. ಅಪ್ಪನ ಕಡೆಯಿಂದ 10,000 ಕೊಡ್ಸಮ್ಮ. ಹೌದಮ್ಮ, ಸರಿ ಅಮ್ಮ. ಏನು ಮಹಾದೇವಿ, ತಾಯಿ ಮಗ ನಿಂತು ಏನೋ ವಿಚಾರ ಮಾಡುತ್ತಿದ್ದೀರಲ್ಲ? ಏನೂ ಇಲ್ಲ ಬಂದ್ರೆ, ನಿಮ್ಮ ಮಗ ಮಹಾಂತೇಶ ಬೆಂಗಳೂರಿಗೆ ಹೋಗ್ತಾನಂತೆ. ಖರ್ಚಿಗೋಸ್ಕರ 10,000 ಹಣ ಬೇಕು ಅಂತ ಕೇಳ್ತಾ ಇದ್ದ. ಅಷ್ಟರಲ್ಲಿ ನೀವೇ ಬಂದ್ಬಿಟ್ರಿ. ಮಹಾದೇವಿ, ನಿನ್ನ ಮಗನಿಗೆ 10,000 ರೂಪಾಯಿ ಕೊಡೋದಕ್ಕೆ ನನ್ನನ್ನೇ ಕೇಳಬೇಕೆ? ಮಹಾದೇವಿ, 10,000 ರೂಪಾಯಿ ಏಕೆ, 50,000 ರೂಪಾಯಿ ಕೊಟ್ಟು ಕಳಿಸು. ಇದಕ್ಕೆ ನನ್ನ ಅಭ್ಯಂತರವೇನಿಲ್ಲ. ಆದರೆ ಒಂದೇ ಒಂದು ಮಾತು ಮಹಾಂತೇಶ, ನಿನ್ನ ಹತ್ರ ಕೇಳೋದೊಂದು ಮಾತಿದೆ. ಏನು ಹೇಳಿ ಅಪ್ಪಾಜಿ, ನಿಮ್ಮ ಮಾತು ಚಾಚು ತಪ್ಪದೆ ಪಾಲಿಸ್ತೀನಿ. ನೋಡು ಮಹಾಂತೇಶ, ಈ ಮನೆಗೆ ನೀನೊಬ್ಬನೇ ಮಗ. ಈ ಮನೆಯ ಸ್ವಾಧೀನದಲ್ಲಿ ಬರುವ ಐಶ್ವರ್ಯ, ಸಿರಿ, ಸಂಪತ್ತು ಎಲ್ಲ ಆಸ್ತಿಗೆ ನೀನೇ ಸರ್ವಾಧಿಕಾರಿ. ಮುಂದೊಂದು ದಿನ ಈ ಮನೆಗೆ ಯಜಮಾನನಾಗಬೇಕಾದವನು, 40 ಹಳ್ಳಿಗಳಿಗೆ ನ್ಯಾಯ ಹೇಳಬೇಕಾದವನು. ನನ್ನ ವಯಸ್ಸು ಎಳೆಯುತ್ತಾ ಹೋಗುತ್ತದೆ, ಆದರೆ ನಿನ್ನ ಬುದ್ಧಿ ಬೆಳೆಯುತ್ತಾ ಹೋಗುತ್ತದೆ. ಈ ಬೆಳೆಯುವ ಬುದ್ಧಿಯಲ್ಲಿ ಸಂಸ್ಕೃತಿ, ಸಂಪ್ರದಾಯ, ನಿಷ್ಠೆ ಬಹಳಷ್ಟು ಪರಿಶುದ್ಧವಾಗಿರಬೇಕು ನಿನ್ನ ಜೀವನದಲ್ಲಿ. ಈ ಪರಿಶುದ್ಧವಾದ ಜೀವನವನ್ನು ಕಂಡು ಈ 10 ಜನರು ಮೆಚ್ಚಿಕೊಳ್ಳುವಂತಿರಬೇಕು ಮಹಾಂತೇಶ, ಮೆಚ್ಚಿಕೊಳ್ಳುವಂತಿರಬೇಕು. ತುಚ್ಛವಾದ ಹಿಚ್ಚೆಗಳು ಕಿಚ್ಚಿನಲ್ಲಿ ಸುಟ್ಟು ಚೊಕ್ಕ ಚಿನ್ನದಂತೆ ಚಂದನವರದ ಗೊಂಬೆಯಾಗಿ ಕಾಣಬೇಕು ಕಂಡವರ ಕಣ್ಣಲ್ಲಿ ಮಹಾಂತೇಶ, ಕಂಡವರ ಕಣ್ಣಲ್ಲಿ. ಅಪ್ಪಾಜಿ, ಎತ್ತವರ ಕರೆಗೆ ಯಾವ ಕಳಂಕ ತರದಂತೆ ಈ ಮನೆಯ ಮುತ್ತಿನ ಹಾರವಾಗಿ ನಿಮ್ಮ ಮಾನ ಮರ್ಯಾದೆ ಶಿಖರವನ್ನೇರಿ ನಿಮ್ಮ ನ್ಯಾಯ, ನೀತಿ, ಧರ್ಮದ ಉಸಿರಾಗಿ ಸದಾ ಆಶೀರ್ವಾದದಲ್ಲಿ ನಿಮ್ಮ ಮಾತಿನಂತೆ ಆಶೀರ್ವಾದ ಮಾಡಪ್ಪಾಜಿ. ನಂಬುತ್ತೇವೆ ಮಹಾಂತೇಶ, ನಿನ್ನನ್ನು ನಂಬುತ್ತೇವೆ. ಹೆತ್ತವರು ಹೆತ್ತ ಮಗನನ್ನು ನಂಬದಿದ್ದರೆ ಮತ್ತಾರನ್ನು ನಂಬಬೇಕು ನಾವು? ಮಹಾಂತೇಶ, ನಮ್ಮ ಮನಸ್ಸಿನಿಂದ ನಿನ್ನ ಮನಸ್ಸಿಗೆ ಸ್ವಲ್ಪ ನೋವಾಗಿರಬಹುದು. ಆದರೆ ನಾನು ಹೇಗೆ ಈ ಮಾತನ್ನು ಹೇಳುತ್ತೇನೆ ಗೊತ್ತೇ? ಹೆತ್ತವರ ಆಸೆಯಂತೆ ಈ ಮನೆ ಎಂಬ ಗೂಡಿನಲ್ಲಿ ಮಗನೆಂಬ ಹಕ್ಕಿಯನ್ನು ಸಾಕಿ ಪ್ರೀತಿ, ಪ್ರೇಮ, ವಾತ್ಸಲ್ಯಗಳೆಂಬ ಕಾಳು ಕಡ್ಡಿಗಳನ್ನು ಹಾಕಿ ಬುದ್ಧಿ ಎಂಬ ಬೇಲಿಯನ್ನು ಎಣೆದು ಸಾವಿರಾರು ಜನರಿಗೆ ಪಾಠ ಪ್ರವಚನ ಹೇಳುವ ಶಿವಚರಣರ ಹಕ್ಕಿಯಾಗಲಿ ಎಂದು ನಾನು ಆಸೆ ಹೊತ್ತು ಕುಳಿತಿದ್ದೇನೆ ಮಹಾಂತೇಶ. ಆದರೆ ಆ ಹಕ್ಕಿ ರೆಕ್ಕೆ ಬರಿದ ಮೇಲೆ 10 ಜನರನ್ನು ಕುಕ್ಕುವ ರಣಹದ್ದು ಆಗಬಾರದೆಂದು ನಾನು ನಿನಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ ಮಹಾಂತೇಶ, ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ಅಪ್ಪ, ನಿಮ್ಮ ಮಾತಿನ ಅಂತರಂಗ ನಾನು ಅರ್ಥ ಮಾಡಿಕೊಂಡೆ. ನೀವು ತಿಳಿದುಕೊಂಡ ಹಾಗೆ ಈ ಹಕ್ಕಿ ಹಸಿಮಾಂಸ ತಿನ್ನುವ ರಣಹತ್ತಲ್ಲ. ಈ ಶಿವಶರಣರ ಮಠದಲ್ಲಿ ಬೆಳೆದು ಪಾಠ ಪಡಿಸುವ ಹರಿಗಿಣಿ ನಾನು. ನೀವೇ ಕಾದು ನೋಡಿ, ಈ ಹಕ್ಕಿ ಕುಕ್ಕುವುದು ಅಥವಾ ಎತ್ತವರ ಕಳಿಗೆ ಕೀರ್ತಿ ತರುವುದು. ಅಪ್ಪ, ನಾನು ಹೋಗಿ ಬರ್ತೇನಮ್ಮ. ಸರಿ ರುದ್ರ, ರುದ್ರ, ರುದ್ರ.
ಸಮಯ ಸಿಕ್ಕಾಗ ಬರ್ತೀನಿ. ರುದ್ರ ಒಳಗಡೆ 10,000 ರೂಪಾಯಿ ಇದೆ. ಹೌದಾ? 10,000 ರೂಪಾಯಿ ತೆಗೆದುಕೊಂಡು ಮಾಂತೆ ಸೂಟ್ ಕೇಸ್ ಇಟ್ಟು ಕಳಿಸು. ಯಾಕಂದ್ರೆ ಬೆಂಗಳೂರಿಗೆ ಹೋಗ್ತಾರಂತೆ. ಹೌದೇನ್ರಪ್ಪ ನೋಡ್ತೀನಪ್ಪ ಸೂಟ್ ಕೇಸ್ ಐತೆ ಬ್ಯಾಗ್ ಐತೆ ನೋಡಿ ತಗೊಂಡ್ಬರ್ತೀನಿ. ಸರಿ ಸರಿ ಅಷ್ಟೇ ಮಾಡೋಣ. ಅಮ್ಮ ಊರಿಗೆ ಮುಟ್ಟಿದ ತಕ್ಷಣ ಫೋನ್ ಮಾಡಪ್ಪ. ಖಂಡಿತ ಮಾಡ್ತೀನಿ. ಬಿಡ. ಎಲ್ಲ ಮರೆಯಲ್ಲಮ್ಮ. ಸರಿ ಹಾ. ಸೂಟ್ ಕೇಸ್ ಇಲ್ರಿ ಎಲ್ಲ ಬ್ಯಾಗ್ ಸರಿ ಸರಿ ಅದೇ ತೆಗೆದುಕೊಂಡು ಹೋದ್ರ. ನೋಡ್ರಿ ನೀವು ಬೆಂಗಳೂರು ಹೊಂಟ್ರಿ ಹೌದು. ಬೆಂಗಳೂರಾಗ ನನ್ನ ಮಗಳು ಅಲ್ಲೇ ಸಾಲಿ ಕಲಿಯಕೈತೇನ್ರಿ ಮತ್ತೆ ಎಲ್ಲಾರ ಕಂಡ್ರ ನಿಮ್ಮಪ್ಪ ದೇಶದ ನಾವು ಅಂತ ಹೇಳ್ತೀರೇನ್ರಿ? ಬೆಂಗಳೂರಲ್ಲಿ ಯಾವ ಕಾಲೇಜು ಎಲ್ಲಿದ್ದಾಳು ಅಂತ ಹುಡ್ಕೋಬೇಕು. ಹೌದು ರುದ್ರ, ನಿನ್ನ ಮಗಳು ವಿಳಾಸ ನಿನ್ನ ಹತ್ರ ಇದೆಯಾ? ಅದೇನೋ ಚಿಕ್ಕ ಬರ್ಕೊಟ್ಟಿದ್ದಲ್ರಿ ಇರ್ಬಿಡ್ರಿ ಮತ್ತೆ ಇನ್ನೊಂದ್ಸಲ ಯಾವಾಗ ಬರ್ತೀರಲ್ಲ ಅವಾಗ ಆಕೆ ಅಡ್ರೆಸ್ ಎಲ್ಲ ಕೊಡ್ತಾರಂತೆ. ಬರ್ರಿ ಬಸ್ ಗೀಸ್ ಹೋಗಿತ್ತು ಮಗ ನಿಮ್ಮನ್ನ ಬಸ್ ಸ್ಟ್ಯಾಂಡ್ ಬಿಟ್ಟು ನನ್ನ ಮಗಳು ನಾವು ಉದ್ದೇಶದ ಮಾತು ಹೇಳ್ಬೇಕು ನಾನು. ಏನ್ರಿ ಅವ್ರು ಹೇಳ್ಬೇಡ್ರಿ ಏನಿದೆ ಅವ್ನು ಕಳ್ಸೋದೇ ನಿನ್ ರಗಳೆ ಮಾಡಿದ್ರು. ಆದೇಶ ಬಾ ಇಲ್ಲಿ. ನೀನ್ ಮೊದಲು ಬೆಂಗಳೂರಿಗೆ ಹೋದ ತಕ್ಷಣ ಇಲ್ಲಿ ಚುಟ್ಟು ಕತ್ತರಿಸ್ಬೇಕು, ಸರಿನಾ? ಕಾಲೇಜ್ ಹುಡುಗ ಹೌದು ಇಲ್ಲಪ್ಪ. ನೀನು ಹೇಗಿರ್ಬೇಕು ಹೇಗಾಗಿದೆಯಾ ನೋಡು. ನೋಡು ಹೋಗಿ ಮುಟ್ಟಿದ ತಕ್ಷಣ ಫೋನ್ ಮಾಡು, ಹೊತ್ತಿಗೆ ಸರಿಯಾಗಿ ಊಟ ಮಾಡು, ರಾತ್ರಿ ಮಲಗಬೇಕಾದ್ರೆ ಹಾಲು ಕುಡಿಯೋದನ್ನ ಮರಿಬೇಡ, ಸರಿನಾ? 2 ಗಂಟೆವರೆಗೂ ಫೋನ್ ನೋಡೋದನ್ನ ಬಿಟ್ಬಿಡು. ನಿದ್ದೆ ಮಾಡಪ್ಪ, ಉಂಟಾಗ್ಬೋದು, ಸರಿನಾ? ಆ ದೇವ್ರಿಗೆ ಒಳ್ಳೆ ಮಾಡಿ ಹೋಗ್ಬಾ. ರಾತ್ರಿ ಮಲಗಬೇಕಾದ್ರೆ ಹಾಲು ಕುಡಿಯೋದನ್ನ ಮರಿಬೇಡ. ಒಬ್ನೇ ಹೋಗಿದ್ದೀಯ, ಒಬ್ನೇ ಸಾಕು ಬರೋ, ಸಾಕು ಒಬ್ನೇ ಮಾಡ್ರಿ, ಸಾಕು. ಅವ್ನು ಬೆಂಗಳೂರಿಗೆ ಹೋಗಿರ್ಬೋದು. ನೀನು ಮಾತಾಡೋದು ನೋಡಿದ್ರೆ ನೀವಿನ್ನ ಇಲ್ಲೇ ಇದ್ದೀರಲ್ಲ, ಹೊಟ್ಟೆ ತುಂಬಾ ಇಷ್ಟ ಇದೆ. ಊಟ ನಿಮ್ಗೂ ಮಾಡ್ಬೇಕು. ಯಾವಾಗ್ಲೂ ಇದ್ದೀರಂತೆ. ನಡೀರಿ ಊಟ ಮಾಡಿಬಿಡಂತೆ. ಆಯ್ತು ಹೋಗೋಣ ನಡ್ರಿ. ಒಂದೆಯ ಬಾಗಿನ ಬೆಳಗಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಒಂದೆಯ ಬಾಗಿನ ಬೆಳಗಾಗಿ ಒಂದೆಯ ಬೇಡ ಕಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಒಂದೆಯ ಬಾಳ ಬೆಳಗಾಗಿ ಒಂದೆಯ ಬೇಡ ಕಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ
ಅಂಬಿಕಾ, ನಿತ್ಯ ನಿನ್ನನ್ನು ನೋಡದೆ ಹೋದರೆ ನನ್ನ ಮನಸ್ಸು ಏನೋ ಕಳೆದುಕೊಂಡಂತೆ ಭಾಸವಾಗುತ್ತಿದೆ. ನಿನ್ನ ಪ್ರೀತಿಯ ಸಂಕೋಲೆ ನನ್ನನ್ನು ಬಂಧಿಸಿ ಬಿಟ್ಟಿದೆ. ಕ್ಷಣ ಕ್ಷಣಕ್ಕೂ ನನ್ನ ಮನ ನಿನ್ನ ಪ್ರೇಮದ ಪುಟದಲ್ಲಿ ಪ್ರೇಮದ ಪಕ್ಷಿಯಾಗಿ ಹಾರಾಡುವ ಹಂಬಲ ನನ್ನ ಮನದಲ್ಲಿ ತುಂಬಿಕೊಂಡಿದೆ. ನೋಡಿ, ಅಷ್ಟೊಂದು ಹೆದರುವಂತ ಅವಶ್ಯಕತೆ ಇಲ್ಲ, ಅಷ್ಟೊಂದು ಆತುರತೆ ಇರಬೇಕು. ಅದು ಅಲ್ಲದೆ ಈ ಹೆಣ್ಣು ಹುಟ್ಟಿರುವುದೇ ನಿಮಗೋಸ್ಕರ ತಾನೆ. ನೋಡಿ, ಈ ಹೃದಯದ ಅಂತರದಲ್ಲಿ ಶಾಶ್ವತವಾಗಿರೋದಕ್ಕೆ ಬಯಸುತ್ತಾನೆ. ಎಷ್ಟೇ ಆಗಲಿ ಮುಂದೆ ನೀವು ನನ್ನ ಅಧಿಪತಿಯ ಆಸ್ತಿ ಎನ್ನುವ ನಂಬಿಕೆ ನನಗಿದೆ. ಅಂಥದ್ರಲ್ಲಿ ಭಯಪಡುವಂತ ಅವಶ್ಯಕತೆ ಇಲ್ಲ. ಏನೇ ಆದರೂ ಕೂಡ ನೀವು ನನ್ನ ತಾಯಿ ತಮ್ಮ, ನನ್ನ ಸೋದರ ಮಾವನ ಅಲ್ವೇನು? ಹೀಗಿರುವಾಗ ಈ ಹೆಣ್ಣು ಎಂದೆಂದೂ ಕೂಡ ನಿಮ್ಮ ಮಗಳೇ. ಆದರೂ ಅಂಬಿಕಾ, ಬ್ರಹ್ಮನ ಬರಹದಲ್ಲಿ ನಾವಿಬ್ಬರು ಗಂಡ ಹೆಂಡರೆಂಬ ಗಂಟು ಗಟ್ಟಿಯಾಗಿರಬೇಕು. ಅಂದಾಗ ಮಾತ್ರ ನಮಗೆ ಯಾವ ಗಂಡಾಂತರವೂ ಬರಲಾರದು. ನಮ್ಮ ಗುರಿ ಮುಟ್ಟುವ ತನಕ ನಮ್ಮನ್ನು ಎತ್ತವರಿಗೆ ನಾವೆಂದೂ ವಿರೋಧರಾಗಬಾರದು. ಅದರ ಅವಶ್ಯಕತೆನೇ ಇಲ್ಲ. ನೋಡಿ, ನನ್ನ ತಂದೆ ನನ್ನ ಇಷ್ಟಕ್ಕೆ ಎಂದು ಕೂಡ ಅಡ್ಡಿಯಾದವರಲ್ಲ. ಅದು ಅಲ್ಲದೆ ನನ್ನ ತಾಯಿಯನ್ನು ಕಳೆದುಕೊಂಡಾಗಲಿಂದ ಅಂದಿನಿಂದ ಇಂದಿನವರೆಗೂ ನನಗೆ ಮುದ್ದಾಗಿ ಬೆಳೆಸಿ, ನನಗೆ ವಿದ್ಯೆಯನ್ನು ಕಲಿಸಿ, ನನ್ನ ಮನವನ್ನು ಗೆದ್ದವರಿಗೆ ನನ್ನ ಮದುವೆಯನ್ನು ಮಾಡಿಕೊಡ್ತೀನಿ ಅಂತ ನಿರ್ಧಾರವನ್ನು ಮಾಡಿದ್ದಾರೆ. ಹೀಗಿರುವಾಗ ಈ ವಿಚಾರವನ್ನ ನಾಳೆಯೇ ನನ್ನ ತಂದೆಯವರಿಗೆ ತಿಳಿಸಿ ಅವರ ಒಪ್ಪಿಗೆಯನ್ನು ಪಡಿತೀನಿ. ಖಂಡಿತವಾಗ್ಲೂ ಅವರು ನಿಮ್ಮನ್ನು ಒಪ್ಪುತ್ತಾರೆ ಎನ್ನುವ ನಂಬಿಕೆ ನನಗಿದೆ. ಒಂದು ವೇಳೆ ಒಪ್ಪದಿದ್ದರೆ ದೊಡ್ಡ ದಯವಿಟ್ಟು ಕೆಟ್ಟದನ್ನು ಎಂದು ಕೂಡ ನಾವು ಬಯಸಬಾರ್ದು. ಅದು ಅಲ್ಲದೆ ನಾವು ಒಳ್ಳೆಯದನ್ನ ಬಯಸಿದ್ದೇ ಆದ್ರೆ ಆ ದೇವರು ಕೂಡ ನಮಗೆ ಒಳ್ಳೆಯದನ್ನು ಮಾಡ್ತಾನೆ. ಈ ನನ್ನ ಬಯಕೆ ಬಾಗಿಲು ಎಂದೂ ಕೂಡ ಮುಚ್ಚೋದಿಲ್ಲ. ನೋಡಿ, ಒಂದು ವೇಳೆ ನನ್ನ ಹೆತ್ತಪ್ಪ ಏನಾದ್ರೂ ಈ ನಮ್ಮ ಪ್ರೀತಿಗೆ ಒಪ್ಪದೆ ಹೋದ್ರೆ ಈ ನನ್ನ ಪ್ರೇಮದ ವಿರುದ್ಧ ಪ್ರಳಯವಾದ್ರೂ ಕೂಡ ಸದಾಕಾಲ ನಾನು ನಿಮ್ಮ ಸಂಗಾತಿಯಲ್ಲೇ ಆಗಿರುತ್ತೇನೆ. ಅದು ಅಲ್ಲದೆ ನೋಡಿ, ಈ ಮಾತನ್ನ ನಾನು ಆ ಶಿವನ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ನಾನೇನು ಈ ನಿಮ್ಮ ಮಾತನ್ನ ಒಪ್ಕೊಳ್ತೀನಿ. ಆದ್ರೆ ಒಂದು ವೇಳೆ ನಾಳೆ ಒಂದು ದಿನ ನೀವು ನನ್ನನ್ನ ಮರೆತು ಬೇರೆಯವರನ್ನೇನಾದ್ರೂ ಮದುವೆ ಆಗ್ಬಿಟ್ರೆ? ಈ ಮಾತು ನನ್ನ ಕನಸಿನಲ್ಲಿ ಸಹ ನೆನೆಸಲಾರೆ ಅಂಬಿಕಾ. ನನ್ನ ರೋಮ ರೋಮಗಳಲ್ಲಿ ನೀನೆ ತುಂಬಿಕೊಂಡಿರುವೆ. ಒಂದು ದಿನ ನಿನ್ನನ್ನು ನೋಡದೆ ಹೋದರೆ ನನ್ನ ಮನಸ್ಸು ಏನೋ ಕಳೆದುಕೊಂಡಂತೆ ಭಾಸವಾಗುತ್ತದೆ. ಮುಂದರೂ ಅದು ವಿಷವಾಗುತ್ತೆ. ಮರೆತು ಮಲಗಿದರೆ ಆಕಾಶ ತಲೆ ಮೇಲೆ ಕಳಚೆ ಬಿದ್ದಂತಾಗುತ್ತದೆ. ನಿನ್ನನ್ನು ಮರೆತು ಬದುಕುವ ಮಾತಂತೂ ನನ್ನ ಮನದಲ್ಲಿ ಯಾವತ್ತೂ ಇಲ್ಲ. ಬದುಕಿದರೆ ನಿನ್ನೊಂದಿಗೆ ಬದುಕುವೆ, ಸತ್ತರೆ ನಿನ್ನೊಂದಿಗೆ ಸಾಯುವೆ. ಇದು ನನ್ನ ಮನಸ್ಸಿನ ನಿರ್ಧಾರ ಅಂಬಿಕಾ. ನಾನು ಅಷ್ಟೇ. ನೋಡಿ, ಈ ನಮ್ಮ ಮನದ ಅಂತರಾಳದಲ್ಲಿ ಯಾವತ್ತೂ ಈ ನಮ್ಮ ಮದುವೆ ಅನ್ನೋದು ಮುಗ್ದೋಗಿದೆ. ಇನ್ನು ಹೆತ್ತವರ ಒಪ್ಪಿಗೆಯನ್ನು ಪಡಬೇಕಾಗಿದೆ. ಅವರ ಮುಂದೆ ಈ ಮದುವೆ ಅನ್ನೋದು ಬರೀ ನೆಪ ಮಾತ್ರ. ಅವರ ಒಪ್ಪಿಗೆಯನ್ನ ಪಡೆದಿದ್ದೆ ಆದ್ರೆ ಮುಂದೆ ಈ ನಮ್ಮ ಬಯಕೆ ಎನ್ನುವ ದೋಣಿಯಲ್ಲಿ ನಗು ನಗುತ್ತಾ ಆ ಸ್ವರ್ಗದಲ್ಲಿ ಕಾಣಬಹುದು. ಅಂಬಿಕಾ, ಸ್ವರ್ಗ, ಸಿರಿ ಸಂಪತ್ತು ಇವೆಲ್ಲ ಯಾವುದೂ ಬೇಡ. ನಿನ್ನ ಪವಿತ್ರ ಪ್ರೇಮ, ಶ್ರೀಮಂತಿಕೆ, ಶೀಲ, ನಿನ್ನ ಪರಿಶುದ್ಧ ಗುಣ, ಸ್ವರ್ಗ ಇದರಲ್ಲಿ ನನ್ನ ಕಣ್ಣಲ್ಲಿ ಕೀಳಾಗಿ ಕಾಣುವುದು. ನೋಡಿ, ಇದೇನಿದು? ಇಂದು ನನ್ನನ್ನು ಇಷ್ಟೊಂದು ವರ್ಣನೆ ಮಾಡ್ತಾ ಇದ್ದೀರಲ್ಲ. ನಾನು ಅಷ್ಟೊಂದು ರೂಪವತಿಯೇನು? ಅಥವಾ ಈ ನನ್ನ ಗುಣಗಳ ಬಗ್ಗೆ ನೀವು ಇಷ್ಟು ಬೇಗ ಅರ್ಥಕೊಂಡ್ರೆ? ಅಂಬು, ನಿನ್ನ ಸೌಂದರ್ಯದ ಮುಂದೆ ರಂಬೆ, ಊರ್ವಶಿ, ಮೇನಕಿ ತುಲ ಸಮಾನ. ಬ್ರಹ್ಮ ಬಲು ಬುದ್ಧಿಯಿಂದ ನಿನ್ನನ್ನು ತಿದ್ದು ತೀಡಿ ಭೂಮಿಗೆ ಕಳಿಸಿದ್ದಾನೆ. ಬಂಗಾರದ ಬಟ್ಟಲು ಹಿಡಿದುಕೊಂಡು ತಿರುಗಿದರೂ ನಿನ್ನಂತಹ ಗುಣವತಿ ಸಿಗುವುದು ಕಷ್ಟ. ನೀನು ಅಪ್ಪಟ ಚಿನ್ನ ಎಂದಾದರೂ ಅದರ ಬೆಲೆ ಕಳೆದುಕೊಳ್ಳಬಹುದೇ? ಚಿನ್ನ ವಾಸಿಸುವ ವಸತಿ ಗುಡಿಸಲಾದರೇನು, ಅರಮನೆಯಾದರೇನು, ಅದರ ಬೆಲೆ ಒಂದೇ. ನೀನು ಬಂಗಾರದ ಗಿಣಿ ಎಂದು ನನ್ನ ಹೃದಯದಲ್ಲಿ ಭದ್ರವಾಗಿ ಇರಿಸಿಕೊಂಡಿದ್ದೇನೆ. ಅದಕ್ಕೆ ಹೇಳ್ತಾರೆ, ಆದಷ್ಟು ಬೇಗ ನಮ್ಮ ಹಿರಿಯರಿಗೆ ನಮ್ಮಿಬ್ಬರ ಪ್ರೀತಿ ವಿಚಾರವನ್ನು ತಿಳಿಸಿ ಆದಷ್ಟು ಬೇಗ ನಾವಿಬ್ಬರು ಸತಿಪತಿಗಳಾಗೋದು ಒಳ್ಳೆಯದು. ಅಪ್ಪನಿಗೆ ಈ ವಿಚಾರವಾಗಿ ಹಿಂದೆ ಕಾಗದ ಪತ್ರವನ್ನು ಬರೆದು ತಿಳಿಸ್ತೇನೆ. ಅವರು ಒಪ್ಪಿದ ಮೇಲೆ ಎಲ್ಲಿಂದ ಮುಗಿದು ಹೋಯ್ತು. ಅಂದಹಾಗೆ ನಮ್ಮ ತಂದೆಯವರು ವರದಕ್ಷಿಣೆಯನ್ನು ಎಷ್ಟು ಕೊಡಬೇಕು ಅಂತ ಕೇಳಿದ್ರೆ ನಾನು ಏನಂತ ಹೇಳಿದೆ? ಕೇಳಿದರೆ ನಿನ್ನ ತೂಕದಷ್ಟು ಚಿನ್ನ ಅಂತ ಹೇಳು. ಹೌದಾ? ಅಷ್ಟೊಂದು ಚಿನ್ನವನ್ನ ನಾವಿಲ್ಲಿಂದ ತರಬೇಕು? ನೀನು ನಮ್ಮ ಮನೆಗೆ ಬಂದ್ರೆ ಮುಗಿದೋಯ್ತು, ಚಿನ್ನ ಬಂದಂತೆ. ಅಂದ್ರೆ ಅಂದ್ರೆ ಇದೇ ಚಿನ್ನ ನನಗೆ ಬೇಕಾಗಿರುವುದು.
ಛೀ, ಹೋಗಿ. ಹೌದಾ ನೋಡಿ, ನಿಮ್ಮನ್ನ ಇನ್ನು ಮಾತನಾಡೋದಕ್ಕೆ ಬಿಟ್ರೆ ಸುದ್ದಿ ಬಳಸಿ ಮಾತನಾಡಿ ಕವಿಗಳಾಗೆ ಬಿಡ್ತೀರಾ. ಅದು ಅಲ್ಲದೆ ಇನ್ನು ಕೆಳಗಡೆ ನೀವು ಮಾತ್ರ ನಾನಿಲ್ಲಿ ನಿಲ್ಲಬಾರ್ದು. ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು. ಇಲ್ಲದೆ ಹೋದ್ರೆ ನೀವು ಕವನವನ್ನ ಕಟ್ಟಿ ಹಾಡ್ತೀರಿ. ಕವನ ಕಟ್ಟಬಹುದೇನೋ ಅಂಬಿಕಾ, ಈಗಾಗಲೇ ಕವನ ಕಟ್ಟೆಯಾಗಿದೆ. ಅದನ್ನು ಹಾಡುವ ಸಿರಿಕಂಠ ಬೇಕಾಗಿದೆ. ಆ ಕಂಠ ನೀನಾಗುತ್ತಿದೆ. ಓಹೋ ಹೌದಾ? ಹಾಗಾದ್ರೆ ಆ ಕಾವ್ಯ ಯಾವ್ದು ಅಂತ ಹೇಳಿ ಹಾಡ್ತೀನಿ. ಚಲ್ಲ
ಇಡೀ ಕರ್ನಾಟಕ ರಾಜ್ಯಕ್ಕೆ ರಸಿಕವನ್ನು ತೋರಿಸತಕ್ಕಂತ ಮಹಾರಾಜ, ಮೈಸೂರು ಸಂಸ್ಥಾನದ ಮಹಾರಾಜ ಇದ್ದಾರೆ. ಶ್ರೀಕಣ್ಣ ಎಲ್ಲಿ ಬಾ ಚೂರು ಏನು ಮುಚ್ಕೊಂಡ್ಬಿಡ್ತೈತಿ? ಅದ ಮರಯ್ಯ ಸೆರಗ ಸೆರಗು ಮುಚ್ಕೊಂಡು ಬಿಡ್ತತಿ ಅಂತೇನೆ. ಅಲ್ಲ ನನ್ನ ಮಕಾರ ನೋಡ್ಕೊಂಡೆ ಮದುವೆಯಾಗ ಮುಸುಡಿ ನಾನೇಂದ ಅಂತೀನಿ. ನನ್ನ ಮದುವೆಯಾಗ ಗಂಡ ಹೆಂಗಿರ್ಬೇಕು ಗೊತ್ತೇನ? ಅವನ ಮುಖ ನೋಡಿದ್ರೆ ಸಾಕು ಮುದುಡಿ ಮುಚ್ಕೊಂಡು ಇದ್ದು ಅರ್ಣದಂಗ ಆಗ್ಬೇಕು ಮನಸ್ಸು ಹಂಗಿರ್ಬೇಕು ಅವನ ಮುಖ. ನಿನ್ನವನ ಆತ ಇತ್ತ ಯಾಕೆ ನೋಡಕತ್ತಿದೆ? ಹೈದ್ರಾಬಾದ್ ನಿಜಾಮಾಬಾದ್ ಹೀರೋ ಇದ್ದಂಗ ಇಲ್ಲೇ ನಿನ್ ಮುಂದೆ ಪ್ರತ್ಯಕ್ಷವಾಗಿ ಇದೀನಿ ನೋಡಿ. ಯಾರು ವೀರ ಅದಕ್ಕೆ ಮುಂಚೆ ಹೈದ್ರಾಬಾದ್ ನಿಜಾಮಾಬಾದ್ ಹೀರೋ. ಹೈದರಾಬಾದ್ ನಿಜಾಮ. ಹೌದೌದೌದು ಬಾರಪ್ಪ ಬಾ. ಬಂದೆ ಹೈದರಾಬಾದ್ ನಿಜಾಮ. ನೀನ್ ಯಾವ ಹೈದರಾಬಾದ್ ನಿಜಾಮ ಅದೇ ಪಿಂಡ್ರಿಕೆ? ನೀನ ಹೈದರಾಬಾದ್ ನಿಜಾಮ ಅಲ್ಲ, ಹೈದರಾಬಾದ್ ಹಜಾಮಾದಿ ನೋಡ್ಬೇಕು. ನಿನ್ನ ಮಕ್ಕ ನೋಡ್ಕೊಂಡಿಯೇನು? ನಿನ್ನ ಮಕ್ಕ ನೋಡಿದ್ರ ಮುದ್ಕಿ ಸಹ ಯಾಡಂತ ತೋಮಾರ ಮದ್ವಿ ಆಗಕ್ಕ ಅಂದ್ರಾಗ ನಾನಿನ ಮಾಡ್ಕೊಂಡೆ ಮದ್ವಿನ. ನೀರಾಗ ಏನೈತೆ? ಮತ್ತೆ ಯಾರನ್ನ ಮದುವೆ ಆಗ್ತೀವಿ? ಅವ್ನು ನಾವಲ್ಲೇ ಅಂತೀವಿ, ನನ್ನ ನಾವಲ್ಲೇ. ಅದು ಗೋಡೆ ಮಾಡ್ಲಿ ಹೇಳಪ್ಪ. ನನ್ನ ನಾವಲ್ಲೇ ಅಂತೀವಿ. ಅಲ್ಲ ನಿಂದೇನೋ ನಾ ಬಂಗಾರದ ಇಲ್ಲ ಬೆಳಿದದ? ನಿನ್ನ ಬಾಯ ಹೆಸರು ಬರ್ಕಾತಿರ್ಕ ಏನದ? ಏನ? ಗ್ಯಾಪ್ ಕೊಡಬೇಡ ಮರ್ರಯ್ಯ. ನೀನು ಡ್ಯಾಶ್ ಬಿಟ್ಟಿ ಅಂದ್ರೆ ಈ ಡ್ಯಾನ್ಸ್ನಾಗ ಏನು ಬೇಕಾದ್ರೂ ತುಮಕ ಮಾಡ್ತಾವ ನೀವು. ಸರಿ ಇಲ್ಲ ನೀವು ಡ್ಯಾಶ್ ಫಿಲಪ್ ಮಾಡಿ ಮಾತಾಡಪ್ಪ ಪಿಂಡ್ರಿಕ ಮಾಮ. ಏನಂತೀನಿ? ಅದೇ ನಿನ್ನ ಮನಸ್ಸು ರೋಟಿಗೆ ಬಂದ್ಯಪ್ಪ. ನಮ್ಮ ಡ್ಯೂಟಿ ಆವಾಗ್ಲೂ ಆನ್ಯಾಗೇ ಇರ್ತದೆ. ನೋಡ್ರಪ್ಪ ಎಲ್ಲರದು ಒಂದೇ ತರ ಇರ್ತತೇನು? ಒಬ್ರದ್ದು ದೊಡ್ಡದು ಇದ್ರ ಇನ್ನೊಬ್ರದ್ದು ಸಣ್ಣದು ಇರ್ತತಪ್ಪ. ಆದ್ರ ನಂದು ದೊಡ್ಡದು ಗುಣ 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 ಗುಣ. ಬಾಬಾ ಮತ್ತೆ ನಿಂದು ದೊಡ್ಡದಿರ್ಲಿಕ್ಕ ನೀನು ಮತ್ತೆ ಯಾರ ಮದುವೆ ಆಗ್ತೀಯ? ನಾವಿಬ್ರು ಗಂಡಸರು ಅನ್ನಂಗೆ ನಿನ್ ಕಣ್ಣು ತಗೊಂಡೇನ? ಆದ್ರೆ ನೀವೊಬ್ರು ಗಂಡಸ್ರೇನು? ಅಯ್ಯ ನೋಡಿದ್ರೆ ನಿನ್ನ ಹೆಂಗ್ ಗೊತ್ತಾಗತ್ತ ನನಗೆ ಅದ ನೋಡಪ್ಪ. ಅಂದ್ರೆ ನೀವಿಬ್ರು ಗಂಡಸರು ಅಂದಂಗ ಆಯ್ತು. ಅಲ್ಲ ನೀವಿಬ್ರು ಗಂಡಸರು ನಿಜ. ಆದ್ರೆ ನಿಮ್ಮಿಬ್ರಾಗ ಯಾರನ್ನ ಮದುವೆ ಆಗ್ಬೇಕು? ಮನಸ್ಸು ಮಾಡ್ಬೇಕು. ನೋಡ್ ಸುಂದ್ರಿ, ನಾನಂತೂ ನಿನ್ನ ತುಂಬಾ ಪ್ರೀತಿಸ್ತೇನೆ. ಶ್ಯಾಮ್ ನಮ್ಮೂರ್ ಪಾಣ ಹಿಂಗ ನೋಡ್ಬಾರ್ದು. ಹೇಳಿಲ್ಲ ಅವಲ್ಲಿ ನಾನು ಕೋಣ ಅಂತ, ಮತ್ತೆ ನೀನು ಬ್ಯಾರೆ ಹೇಳ್ಬೇಕು. ಸುಂದ್ರಿ, ನೀನು ಬೇಕಾದ್ರೆ ನನ್ನ ಪರೀಕ್ಷೆ ಮಾಡ್ತಿದ್ದೀ ಅಂದ್ರೆ ಸೀದ ಹಿಂಗೆ ಗುಳೆದಾರಿಗೆ ಹೋಗೋ ಅಲ್ಲಿ ಕಟ್ಟಿಗೆ ಇರ್ತಾವ. ಆ ಕಟ್ಟಿಗೆ ಓದ್ಕೊಂಬ, ಇಲ್ಲಿ ಒಂದು ಕುಡಿ ತೋಡು, ಆ ಕುಣಿಯಾಗ ಹಿಂಗ ಹಳ್ಳಿಗೆ ರೋಡ್ ಹೋಗೋ ಅಲ್ಲಿ ಗಿರಿಮಲನ್ ಗೌಡಂದು ಪೆಟ್ರೋಲ್ ಬಂಕ್ ಇರ್ತದೆ. ಒಂದು ಅರ್ಧ ಲೀಟರ್ ಒತ್ಕೊಂಡ್ಬಂದು ಅದಕ್ಕೆ ಬೆಂಕಿ ಹಾಕಿಬಿಡು. ಬೆಂಕಿ ಹಾಕಿದ್ರ ಆ ಬೆಂಕಿ ಕುಣಿಯಾಗ ಬರಿಗಾಲಲ್ಲಿ ಕುಣಿ ಅಂದ್ರೆ ತಗ 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 ತಗ. ಬಾಬಾ ಮಗನ, ನೀನು ಬೆಂಕಿ ಕಾರ್ಯಕ್ಕೆ ಕುಣಿತಿ ಅಷ್ಟೇ ಸುಂದರವನ ಸಲುವಾಗಿ. ಅವಲ್ಲ ಸುಂದರ ಸುಂದರವ ನೀ ಏನ್ ಮಾಡ ಅಪ್ಪ ಮಗನ ಹೇಳಪ್ಪ ಸ್ವಲ್ಪ ಕೂಸ ಕೂಸ್ ಪಾಪ ಇದು ಕೂಸ ಬಿಡಂಗಿಲ್ಲ ಪಾಪ ಮಾಡ್ಬೇಕಷ್ಟೇ. ಯಾವಾಗಾದರೂ 4 ಅಂತಸ್ತಿನ ಬಿಲ್ಡಿಂಗ್ ಮೇಲೆ ನಿನಗೋಸ್ಕರ ಬಿದ್ದು ಸಾಯ್ತೀನಿ ನೋಡಿ. ನೀನು ಬರೀ ಬಿಲ್ಡಿಂಗ್ ಮೇಲೆ ಬಿದ್ದು ಸಾಯ್ತೀನಿ. ಪಾಪ ನೀನೇನ್ ಮಾಡವ? ನಾನು ಮನಸ್ಸು ಮಾಡಿದ್ರೆ
ಊರಾಗ ಕೆಂಪದು ಬಸ್ ಬರ್ತದ ನೋಡು, ಗೋರ್ಮೆಂಟ್ ಬಸ್. ಬಸ್ನಗೌಡ KKL ಬಸ್ನಗೌಡ ಅಂತ ಆರ ನೋಡ್ಕೊಂಡ್ ಬರ್ತಾನ. ಆ ಬಸ್ಸಿಗೆ ಹಂಗೆ ಅಡ್ಡ ಬೀಳಂದ್ರೆ ಟಬಕ್ ಪಾಪ ಯಾರು ಮನೆ ಮುಚ್ಚಕ್ಕ ನಮ್ಗೇನು ಕಮ್ಮಿ ಜನ ಬಿಂಗಡ ನಮ್ಮ ಸ್ವಲ್ಪ ನೋಡ ನೋಡ್ಬೋದೇನಪ್ಪ. ನೋಡವ ನೀನ್ ಮನಸ್ಸು ಮಾಡಿ ಸುಂದ್ರವ. ಅವ್ವ ಅಂತೀಯಲ್ಲ ನಿಮ್ಮ ಅವ್ವ ಅಂದ್ಮೇಲೆ ಅದೇ ಸುಂದ್ರಿ ನೀನ್ ಮನಸ್ಸು ಮಾಡ ಅಷ್ಟೇ. ಹೌದಾ ಬರ್ತೀನಿ ತಗ, ನಿಧಾನ ಬರ್ತೀನಿ. ನೀನ್ ಮನಸ್ಸು ಮಾಡು. ಸುಡ 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 ಎಣ್ಣಾಗ ಬಿದ್ದು ಸಾಯ ಅಂದ್ರೆ ಸಾಯ್ತೀನಿ ನಿನ್ನ ಸಲುವಾಗಿ. ನೀನು ಬರೀ ಸುಡು ಸುಡು ಎಣ್ಣೆಯಾಗ ಬಿದ್ದು ಸಾಯ್ತಿದ್ದಿ ಮಗನ. ಆಕೆ ಹೇಳ್ಬಿಟ್ರೆ ಸಾಕು, ಒಂದು ಕೈ ಹಿಂಗೆ ಕಡ್ಕೊಂಡ್ರ ಹಂಗೆ ಕಡ್ಕೊಂಡ್ಬಿಡ್ತು, ಹಂಗೆ ಒಂದು ಕಾಲು ಕಡ್ಕೊಂಡ್ರೆ ಹಂಗೆ ಕಡ್ಕೊಂಡ್ಬಿಡ್ತು. ಹೃದಯ ತಗೊಳ್ಳೆ ತಗೊಳ್ಳೆ ಬೇಡ ಬೇಡ ನನ್ನೇ ತಗೊಳ್ಳೆ, ನಿನಗೇನು ಬೇಕು ಬೇಡ ಬೇಡ ಅದ್ರನ್ನ ಕೊಟ್ಟು ಬಿಡು. ಜೀವನ ಪೂರ್ತಿ ಅವಳಿಗೋಸ್ಕರ ಅಂಗವಿಕಲನ ಆಗಿದ್ದು ಬಿಡ್ತಾ. ನೀನ್ ಜೀವನ ಪೂತ್ರ ಕೈ ಕಾಲು ಕಡ್ಕೊಂಡ ಅಂಗವಲ ಕೈಲಿ ಬಿದ್ರೆ ನೀನು ನೋಡೋರೇ ಮಗ. ನಾನ್ ಮನಸ್ಸು ಮಾಡ ಏನ್ ಮಾಡಪ್ಪ ಸುಂದ್ರವ. ಸುಂದ್ರಿ ಈ ಕಡೆ ಬಾ. ನಿನ್ನ ಸಲುವಾಗಿ ಸಲುವಾಗಿ ರುಂಡವನ್ನು ಕಡ್ಕೊಂಡು ನೀನ್ ಮುಂದೆ ನಿಂತ್ಕೊಂಡು ಚಂಡ ಆಡ್ಕೋ ಅಂದ್ರೆ ಚಂಡ ಕಾಡ್ಕೋತೀನಿ ನೋಡು. ಇದಕ್ಕೇನಂತೀಯ? ನಿಮ್ಮವ್ರ ಇರೋಲ್ಲ ನಮ್ಮಳ ಅದರಿ ನನ್ನ ಒಬ್ಬಳಿಗೋಸ್ಕರ ಇಬ್ರು ಎದಕ್ಕೆ ಸಾಯ್ತಿರೋ ಮಾರಾಯ. ಹಂಗ ಮಾಡ್ಕೊಳಕ್ಕ ಹೋಗ್ಬೇಡ್ರಿ, ಬರ್ರಿ ಇಲ್ಲಿ ಗಮ್ನಿ ಸೇಡಿಯಾ ಸುಮ್ಮನಿರೋ ಮಾರಾಯ. ಬೇಡ ಬೇಡ ಅಂತಲ್ಲಪ್ಪ, ಒಬ್ರು ಮಚ್ಚಿಡ್ಕೇಬೇಕು ಒಬ್ರು ಲಾಂಗ್ ಹಿಡ್ಕೇಬೇಕು. ಹಿಂಗೆ ಹಿಂಗೆ ಹೊಡೆದಾಡ್ದು ಮಾರಲ್ಲದ ನೋಡಪ್ಪ. ನಾನು ಒಂದು ಮಾತು ಹೇಳ್ತೀನಿ ಬರ್ರಿ ಇಲ್ಲಿ. ಹಿಂಗ ಇಬ್ರು ಹೌದಪ್ಪ ಇಲ್ಲಿ ಬಾ ಅಲ್ಲ, ನೀವಿಬ್ರು ಒಬ್ರಿಗೋಸ್ಕರ ಯಾಕೆ ನೀನು ಹೊಡೆದಾಡಿ ಸಾಯ್ತೀರಿ? ನೋಡ್ರಪ್ಪ, ಒಂದು ಕೆಲಸ ಹೇಳ್ತೀರಿ ಮಾಡ್ರಿ. ನಾನೇ ಮೌನ ನೀವಿಬ್ರಾಗ ಇಬ್ರು ಹೊಡೆದಾಡಿ ಗುದ್ದಾಡಿ ಸಾಯ್ರಿ. ಯಾರು ಬದುಕ್ತೀರ ಅವ್ರನ್ನ ಮದುವೆ ಆಗಿ ಏನಂತೀರಿ? ಹೌದಲ್ಲ ಮತ್ತೆ? ಹೌದಲ್ಲ, ಇಬ್ರು ಯಾರನ್ನ ಒಬ್ರು ಬದುಕಿದ್ರು ಒಬ್ರು ಮದುವೆ ಆದ್ರು ಫಿನಿಶ್. ಲೇ ನರಸಪ್ಪ ಹೇಳಪ್ಪ ಅರಿಯವನ. ಈಗಿನ ಸಲುವಾಗಿ ನಾವಿಬ್ರು ಹೊಡೆದಾಡಿ ಸಾಯೋದು ಬೇಡ. ಒಂದು ಕೆಲಸ ಮಾಡ, ಏನ್ ಮಾಡ್ತೀರ ಹೇಳ್ರಪ್ಪ. ಈಗೇನ ಉದ್ದು ಸೀಳ್ಬಿಡೋಣ. ಅರ್ಧ ಭಾಗ ನೀನ್ ತಗೊಂಡು ಉಳಿದರ್ಧ ಭಾಗ ನಾನ್ ತಗೊಂಡು. ತಮ್ಮ ಈ ಪ್ಲಾನ್ ಅಂದ್ರೆ ನನಗೆ ಒಪ್ಪಿಗಿಲ್ಲ ಬಿಡಪ್ಪ. ಏನೇ ತಮ್ಮ ಹೇಳಪ್ಪ ನರಸಯ್ಯ ಅರಿಯವನೇ ಹೇಳುವರೆ ಕೇಳಿ ಆತ್ರ ಕುಂತಿ ಆತಿಗಳು ನೋಡಿ ಹೆಂಗೈತೆ ಅದು ಫಿಗರ್. ಈಗೇನ ಒಬ್ಬ ಸಿಳೋದು ಬೇಡ. ಏ ಮಗನ ಬೇಸ್ ಕೇಳಿರಿ. ಹೇಳಪ್ಪು ಕಾಯ್ತು ಇನ್ನೇನು ಮಾಡಲ್ಲ. ಸರಿ ತಡ್ಕೊಂಬೋದಾಗೋದು. ಈಗೇನ ಅಟ್ಟ ಸಿಳ್ಬಿಡೋಣ. ನಾವೇನು ಮಾಡೋದಿಲ್ಲ ಬಾ, ಆಕ್ಷನ್ ಮಾಡ್ತೀವಿ ಅಷ್ಟೇ. ನಿಂತ ನೋಡು ಸುಂದ್ರಿ, ಲೇ ನರಹರೇ, ಈಗೇನು ಅಡ್ಡ ಸಿಳಿದ ಮೇಲೆ ಮೇಲಿನ ಗುಡ್ಡದ ಬಾ ದೇಹ ನಿನಗಿರಲಿ. ಏ ಮಗನ ಆಗೋದು ನಮಗೆ ಪ್ರೆಜರ್ ಐತೆ, ನಾವೇ ಯಾರಿಗೆ ಹೇಳ್ಕೋಬೇಕು. ಈಗೇನು ಅಡ್ಡ ಸಿಳಿದ ಮೇಲೆ ಏನಪ್ಪ ಯಾರಿನ ಬಾಹ ದೇಹ ನಿನಗಿರಲಿ. ಕೆಳಗಿನ ಸ್ವಲ್ಪ ಏನಾದ್ರೆ ನೀರಾವರಿ ಜಾಗ ಐತಲ್ಲಪ್ಪ, ಅದೊಂದು ಎಕರೆ ನನಗೆ ಬಿಟ್ಟು ಕೊಡತ್ತಮ್ಮ. ಮಳೆಗಾಲಕ್ಕೆ
ಹೆಂಗ ಫಲ ಬೇಸ್ಕೊಂಡು ಜೀವನ ಪೂರ್ತಿ ಸಾಗಿಸುತ್ತಮ್ಮ ನೀನೇನಂತೀಯ ತಮ್ಮ ಮುಂಜಾನೆ ಗ್ಯಾರೇಜ್ ಜನಗಳು ಎದ್ದು ನಮ್ಮನ್ನು ಬೇಡ್ತಾರ ಯಾಕೆ ಬರ್ತಾರಪ್ಪ ಹಿಂಗ ಮಾತಾಡಿ ಏಯ್ ಹಿಂಗ ಬೇಡ ನಮ್ಗೆ ಒಪ್ಪಿಗೆ ಇಲ್ಲ ಹಿಂಗ ಅಲ್ಲಿ ಏನ್ ಅನ್ಕೋಬೇಕು ಅವ್ರು ಏನಂತ ಬರಪ್ಪ ಹೇಳನಲ್ಲ ಆಗ್ತಾರೆ ಈಗೇನಾ ಅಡ್ಡ ಬೇಡ ಇಂಚು ಮಾಡಿ ಕಳೆದು ಬಿಡ ಅರ್ಧ ಭಾಗ ನೀನ್ ತಗೊಂಡು ಉಳಿದ ಅರ್ಧ ಭಾಗ ನಾನ್ ತಗೊಂಡು ಹೆಂಗದ ನನ್ನ ಪ್ಲಾನ್ ಈಗೇನ ಕಡಿದ್ರೆ ನಾವಿಬ್ರು ಜೈಲ್ಗೆ ಹೋಗ್ಬೇಕಾಗ್ತದೆ ಏ ಸಾಲಸ್ ಮಾಡ ಏನ್ ಮಾಡುವ ಸಾಂಗ್ ಐತವ್ನಿ ಈಕೆ ಮೈ ಮೇಲೆ ಏ ನರಾರೆ ಈಕೆ ಮೈ ಮೇಲೆ ಪೆಟ್ರೋಲ್ ಹಾಕಿ ಸುಟ್ಟು ಬಿಡ ಈ ಮಾತಿಗೆ ಈಕೆ ಒಪ್ಪಿಗೆ ಹೇಳಿದ್ ಕೇಳು ಮತ್ತೆ ಏನ್ ಸುಂದ್ರಿ ಇಲ್ಲಪ್ಪ ಸುಡಕ್ ಹೋಗ್ಬೇಡ್ರಿ ಸ್ವಲ್ಪ ತಡ್ಕ ತಡಿ ಹೌದು ಸುಡಕ್ಕೆ ಹೋಗ್ಬೇಡ್ರಿ ಹಾ. ಇಬ್ರು ಹರ್ಕೊಂಡು ಇದ್ಕೊಂಡು ಒಬ್ಬೊಬ್ಬ ಚಿನ್ನ ಬಿಡ್ರತ್ತದ ಏ ನಿಮ್ಮೋನ ಹೆಣ್ಣಿನ ಬರ್ತಾವ ಹುಡ್ದವ್ರ ಪಿಂಡ್ರಿಗೆ ಅಲ್ಲ ಪಿಂಡ್ರಿಗೆ ಅಲ್ಲ ನೀವೇನು ಎಂದರ ಹೆಣ್ಮಕ್ಳ ಕಂಡಿರಲಿಲ್ಲ ಅಂತೀರಿ ಅಲ್ಲ ಒಬ್ಬವ ಕಿತ್ಕೊಂಡು ತಿನ್ನಲ್ಲ ಅಂತಾನ ಒಬ್ಬವ ಅಟ್ಟಿ ಸೀಳೋಣ ಅಂತಾನ ಒಬ್ಬವ ಒದ್ದು ಸೀಳೋಣ ಅಂತಾನ ಒಬ್ಬವ ಸುಡೋಣ ಅಂತಾನ ಒಬ್ಬವ ಕಡಿಯೋಣ ಅಂತಾನ ಯಾಕೆ ನನ್ನನ್ನೇನಾದ್ರೂ ಕೋಳಿ ಮರ್ರಿ ಮಾಡ್ಕೊಂಡ್ರೆ ನೀವು ಆ? ಕೋಳಿ ಮರಿ ಮಾಡ್ಕೊಂಡ್ರೆ ನೀವು ನನ್ನ ಒಟ್ಟಾರ ಹೆಣ್ಣುಗಳಿದ್ದ ಹಾ ಪಾಪ ಊಟ ಬರಿಗಟ್ಟು ನಿಂತು ಮಗನೇ ಏ ನರಾರೆ ಈಕೆ ಮೈ ಮೇಲೆ ಪೆಟ್ರೋಲ್ ಹಾಕಿ ಸುಟ್ಟ ನಂತರ ಸುಟ್ಟು ಈಗ ಬೂದೆ ಆಗ್ತಾವಲ್ಲ ಆಗ ನೀನು ಅರ್ಥ ತಗೊಂಡು ಆಮೇಲೆ ನಾನು ಅರ್ಥ ತಗೊಂಡು ಹೆಂಗೈತೆ ಪ್ಲಾನ್ ಅವಾಗ ಕೇಳಿದ್ನಪ್ಪ ಆಕೆಗೆ ಒಪ್ಪಿಗೆ ಬಿಟ್ರೆ ಆಯ್ತು ಮನಸ
ನಿನ್ನ ಮ್ಯಾಲ ಅರವಿಂದ್ ಇಷ್ಟೊತ್ತಾದ್ರೂ ಬರಲೇ ಇದ್ದಲ್ಲ. ಅವನಿಗೋಸ್ಕರ ನಾನು ಬರಬೇಕು ಅಂತ ಇದ್ದೆ, ಆದರೆ 10 ನಿಮಿಷಗಳು ತಡವಾಯಿತು. ಅದಕ್ಕಿಂತ ಮುಂಚಿತವಾಗಿ ಅವನು ನಾನು ಬಂದು ನನಗೋಸ್ಕರ ಕಾದು ಹೋದ್ನ. ಇಲ್ಲ, ನನಗೋಸ್ಕರ 10 ನಿಮಿಷಗಳು 10 ವರ್ಷ ಮಾತ್ರ ಕಾಯ್ತಾನೆ ಎನ್ನುವ ನಂಬಿಕೆ ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದರೆ ನಾನೇ ಹೋಗಿ ಅವರನ್ನ ಕರೆದುಕೊಂಡು ಬಂದರೆ ಆಯಿತು. ರೆಕ್ಕೆ ಬಲಿತ ಹಕ್ಕಿಯಂತೆ ಹಾರಾಡುತ್ತಾ ಅವಸರ ಪಟ್ಟು ಹಾತುರದಿಂದ ಹೊರಟಿರುವೆಯಲ್ಲ, ಎಲ್ಲಿಗೆ ನಿನ್ನ ಪಯಣ? ಅರಗಿಣಿಯ ಅಂತರಂಗದಲ್ಲಿ ಬಯಸಿದ ಹಕ್ಕಿ ತಕ್ಕ ಸಮಯಕ್ಕೆ ಬರಲಾರ್ದು ಕಂಡು ದಿಕ್ಕು ತಪ್ಪಿ ಹೊರಟಿರುವೆಯ? ಇಲ್ಲ ಅಮೃತದ ಸವಿ ಜೇನನ್ನು ಸವಿಯಲು ಸರಿಯಾದ ದಾರಿ ಸಮಯಕ್ಕೆ ಬಂದು ಕದ್ದಲಾಗಿರುವೆಯ? ಅಂಬಿಕಾ, ಇದಕ್ಕಾಗಿ ನೀನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಬಯಸಿ ಬೇಡುವ ಮುನ್ನವೇ ಕಲ್ಪವೃಕ್ಷವಾಗಿ ಬರುವ ಹಕ್ಕಿಯನ್ನು ಧಿಕ್ಕರಿಸಬೇಡ. ನಿನ್ನ ಪ್ರೀತಿಯ ಪರಿಮಳವನ್ನು ಸವಿಯಲು ಬಂದ ಈ ದುಂಬಿಯನ್ನು ಕಂಡು ನಿನ್ನ ಹೃದಯದಲ್ಲಿ ಏನಾದರೂ ಭಯ ಹುಟ್ಟಿತೆ? ಭಯ ಪಡೋದಕ್ಕೆ ನಾನೇನು ದಿಕ್ಕಿಲ್ಲದ ಹಕ್ಕಿ ಅಲ್ಲ. ಹೆತ್ತವರ ಆಶ್ರಯದಲ್ಲಿ ಅನ್ನ ತಿಂದು ಬೆಳೆದಿರುವಂತಹ ಹಕ್ಕಿ. ಆಕಾಶದಲ್ಲಿ ಹಾರಾಡುವ ಹಕ್ಕಿಯನ್ನ ಕಂಡು ಅದನ್ನ ಕೊಪ್ಪಿ ತಿನ್ನುವ ರಣಹದ್ದು ನೀನಾದ್ರೆ ಆ ನಿನ್ನ ಕೈಗಳನ್ನ ಕತ್ತರಿಸಿ ಹಾಕುವ ಹಠಮಾರಿ ಹಕ್ಕಿ ನಾನು. ನೋಡಿ ಮಿಸ್ಟರ್ ಮಾಂತೇಶ್, ನಾನು ಕೂಡ 3 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಮಾತಿಗೂ ಕೂಡ ನನ್ನನ್ನ ನಿಮ್ಮ ಅಧೀನವನ್ನಾಗಿ ಮಾಡಿಕೊಳ್ಳಬೇಕೆಂದು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೆ. ಅದಕ್ಕೂ ಹೆಜ್ಜೆಗೂ ಕೂಡ ನನ್ನನ್ನ ನಿಮ್ಮ ವಶಪಡಿಸ್ಕೋಬೇಕೆಂದು ಆತುರವನ್ನು ಪಡ್ತಾ ಇದ್ದೀರಾ. ಯಾಕೆ ನಿಮ್ಗೆ ಇಷ್ಟೊಂದು ದುರಾಸೆ? ನೋಡಿ, ಈ ನಿಮ್ಮ ಆಸೆಯನ್ನ ನೆರವೇರಿಸುವಂತ ಹೆಣ್ಣು ನಾನಲ್ಲ. ಅದು ಅಲ್ಲದೆ ಹೆಣ್ಣು ಅಂದ್ರೆ ನೀವು ಏನಂತ ತಿಳ್ಕೊಂಡಿದ್ದೀರಿ? ಸಂತೆಯಲ್ಲಿ ಮಾರುವ ಹಣ್ಣು ಅಂತ ತಿಳ್ಕೊಂಡಿದ್ದೀರಿ, ಅಥವಾ ನಿಮ್ಮ ಕಾಲಿಂದ ಒದೆಯುವ ಮಣ್ಣಿನ ಧೂಳು ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ, ಕರಿಮನೆ ಪಾತ್ರದೊಳಗ ಹಾಕಿಟ್ಟ ಬೆಣ್ಣೆ ಅಂತ ತಿಳಿದಿದ್ರಿ. ಆ ಬೆಣ್ಣೆ 3 ವರ್ಷದ ಹಿಂದೆ ಪವಿತ್ರವಾದ
ಬಂದ ಆ ಬಡ್ಡಿ ಮಗ ಅರಿವಿನ ಆ ಹಾಲಿನಗ ಹುಳಿ ಎಂಬ ಪ್ರೀತಿಯನ್ನಿಂದಿ ಅದನ್ನು ಮೊಸರು ಮಾಡಿ ಬುರುಗು ಕಟ್ಟದ ಮಾಡಿದ್ದಾನೆ. ಆ ಬೆಣ್ಣಿನ ಅಬುಕ್ಕಂತ ನುಂಗ್ಬೇಕನ್ನೋ ಆಸೆ. ನೋಡು, ನಾನು ಬೇಯಿಸಿದ ಬೆಣ್ಣೆ ನನ್ನ ಬಾಯಿಂದ ಬಾಯಿಗೆ ಬಿದ್ದರೆ ಸರಿ, ಯಾವಾಗಲ್ಲ ಕತ್ತು ತಿನ್ನುವ ಕಟಕನಾಗ್ತಿಲ್ಲ. ಕಟಕ ನೀನಾದ್ರೂ ಕೂಡ ನಿನ್ನಂತ ಕಟಕನ ಮಾತ್ರ ಹೆದರುವಂತ ಹೆಣ್ಣು ನಾನಲ್ಲ. ನೀನು ಕದ್ದು ತಿನ್ನುವ ಬೆಕ್ಕಾಗಿದ್ದೆ ಆದ್ರೆ ಬೆಣ್ಣೆ ತುಂಬಿದ ಪಾತ್ರೆ ಬಲು ಭದ್ರವಾಗಿ ಇದೆ. ನಿನ್ನ ಬಾಯಿಗೆ ಬೆಣ್ಣೆ ಸಿಗ್ಲಿಲ್ಲ ಅಂತ ಕೈ ಹಾಕೋದಕ್ಕೆ ಹೋದ್ರೆ ಕೈಗೆ ಸಿಗೋದು ಬೆಣ್ಣೆ ಅಲ್ಲ ಮಿಸ್ಟರ್, ಮೈ ತುಂಬಾ ಬೆತ್ತದ ಬರೆಗಳು. ಬಾಯಿ ಮುಚ್ಚಲೆ ಹುಚ್ಚಿ ಹೇಳಿ. ನಿನ್ನ ಬೆತ್ತದ ಬೆರೆಗೆ ಹೆದರಿ ಹೋಗುವ ಹೇಳಿ ನಾನಲ್ಲ. ನನ್ನ ಗತ ಬಿದ್ದರೂ ಕೂಡ ನಿನ್ನ ಬಿಟ್ಟು ಹೋಗುವ ಹೇಳಿ ನಾನಲ್ಲ. ಇವತ್ತು ನಿನ್ನ ಅನುಭವಿಸ ಹೋಗೋದು. ಏ ಅಂಬಿಕಾ, ಯಾರು ನಿಂತ ನಿನ್ನ ಮಂಗಳತನವನ್ನು ಹಾಳು ಮಾಡದೆ ಬಿಡಲಾರೆ. ಚಾಂಡಲ್, ದೂರ ನಿಂತು ಮಾತ್ರ. ಇಂಥ ತುಚ್ಛ ಕೆಲಸಕ್ಕೆ ಒಪ್ಪದ ಹೆಣ್ಣನ್ನ ಕರೆದಿದ್ದೆ ಆದ್ರೆ ಈ ನಿನ್ನ ರುಂಡದಿಂದ ಮುಂಡವನ್ನ ಬೇರ್ಪಡಿಸಿಕೊಂಡು ಹೋಗ್ಬೇಕಾಗಿತ್ತು ಜೋಕೆ. ಅದು ಅಲ್ಲದೆ ಇಂಥ ಮದ ತುಂಬಿದ ಮಾತುಗಳನ್ನ ಮಾತಾಡಿದ್ದೆ ಆದ್ರೆ ರಣಚಂಡಿಯ ಅವತಾರವನ್ನು ತಾಳಿ ಈ ನಿನ್ನ ರಕ್ತವನ್ನ ಕುಡಿಯಬೇಕಾಗಿತ್ತು ಜೋಕೆ. ಕೋಪದಲ್ಲಿರುವ ಹೆಣ್ಣನ್ನ ಕೆರಳಿಸಿ ನಿನಗೆ ನೀನೇ ಕೇಳನ್ನ ತಂದ್ಕೋಬೇಡ. ಅದು ಅಲ್ಲದೆ ಒಲಿಯದ ಹೆಣ್ಣನ್ನ ಬಯಸುವುದು ಒಂದೇ, ಅವನ್ನ ಕೆಣಕುವುದು ಒಂದೇ, ಹುತ್ತದಲ್ಲಿರುವ ಹಾವನ್ನ ಕೆಣಕೋದು ಒಂದೇ. ನೋಡು, ನಿನಗೆ ಎಚ್ಚರದಿಂದ ಹೇಳ್ತಾ ಇದ್ದೀನಿ, ಈ ರೀತಿ ಹುಚ್ಚನಂತೆ ವರ್ತಿಸ್ತೆ ಎಚ್ಚರದಿಂದ ಬಾಳದನ್ನ ಕಲಿ. ನನಗೆ ಎಚ್ಚರ ಹೇಳುವ ಹುಚ್ಚು ಮಿಟುಕಲಾಡಿ. ನಿನ್ನ ಎಚ್ಚರದ ಮಾತಿಗೆ ನಾನು ಹುಚ್ಚನಾಗಿ ಹೋಗೋಕೆ ಕೊರಕೊರಿ ತಿನ್ನವಲ್ಲ. ನಾನು ನಿನ್ನ ಹೆಂಗ ದಕ್ಕಿಸಿಕೊಳ್ಬೇಕಂತ ನನಗೂ ಗೊತ್ತೈತೆ. ಏ ಅಂಬಿಕಾ, 10 ಹಾವುಗಳ ವಿಷವನ್ನು ನುಂಗಿ ದಕ್ಕಿಸಿಕೊಳ್ಳುವ ಧೈರ್ಯ ಈ ಮಾಂತೇಶ್ವರ ಮಂತ್ರದಲ್ಲಿ ತುಂಬಿಕೊಂಡಿದೆ ಅಂದಾಗ ನಿನ್ನಂತ ಒಂದು ಸಣ್ಣ ಜಾತಿಯನ್ನು ನನ್ನ ಕಣ್ಣಲ್ಲಿ ಒಂದು ಉರುವಾಗಿ ಕಾಣುವುದು. ಕಣ್ಣಂತೆ ಬೊಗಳಿದೆ ಆದ್ರೆ ಈ ನನ್ನ ಕೋಪದ ದಾಹಾಗ್ನಿಯಲ್ಲಿ ನೀನು ಸುಟ್ಟು ಹೋಗ್ತೀಯ ಜೋಕೆ. ನೋಡು, ವಿಷದ ಹಕ್ಕಿಯಂತೆ ನೀನೇನಾದ್ರೂ ನನ್ನ ಮುಟ್ಟೋದಕ್ಕೆ ಬಂದಿದ್ದೆ ಆದ್ರೆ ನೀನಿನ ಪರಿಣಾಮ ನೆಟ್ಟಗಿರಲಾರದು. ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ, ನೀನಿನ ದಾರಿಯನ್ನು ನೀನು ನೋಡಿಕೊಂಡು ಹೋಗೋದು ಒಳ್ಳೆದು. ಇಲ್ಲವಾದ್ರೆ ಈ ನಿನ್ನ ಸಾವು ನನ್ನ ಕೈಯಲ್ಲಿದೆ ಜೋಕೆ. ನಮಗೆ ಭಾರತದ ಹೆಣ್ಣಿನ ಗುಣಗಾನ ಮಾಡುವ ಗುಣವಂತಿ ಎಂದು ಮಾಡಿ ನಾನು ಹೇಳಿದ ಗುಣವಂತಿ ಪರಿಯಣ ಒಂದು ಸಲ ಲಜ್ಜೆ ಇಟ್ಟು ಕೇಳ್ಕೊ. 12ನೇ ಶತಮಾನದಲ್ಲಿ ಅಕ್ಕಮಹಾದೇವಿ ತನ್ನ ಬೆತ್ತಲೆ ಶರೀರವನ್ನು ಕೂದಲಿನಿಂದ ಮುಚ್ಚಿಟ್ಟುಕೊಂಡರೂ ಕೂಡ ನೋಡಿಗರ ಕಣ್ಣು ಪಾದವನ್ನು ನೋಡುತ್ತೇವೆ, ಅವಳ ದೇಹವನ್ನಲ್ಲ. ಯಾಕೆ? ಅವಳ ಕಣ್ಣಲ್ಲಿ ಭಕ್ತು ತುಂಬಿತ್ತು. ಅವಳ ಕಡೆ ನಿಜವಾದ ನಾರಿಕರತೆ ಅವರಲ್ಲಿರುವ ಒಂದು ಗುಣವಾದರೂ ನಿನ್ನಲ್ಲಿದ್ದರೆ ನೀನು ಈ ಸೌಂದರ್ಯದ ಬಟ್ಟೆಯನ್ನು ತೊಟ್ಟು ನನಗೆ ಬುದ್ಧಿ ಹೇಳಲು ಬರುತ್ತಿರುವ ಮಂಕು ಎಂದು ನೀನು ಇನ್ನೂ ನೀನು ಗರತಿಯಾಗಿದ್ದರೆ ನಿನ್ನ ಕಾಲಿ ಬಿದ್ದು ನಮಸ್ಕಾರ ಮಾಡಿ ಹೋಗುತ್ತಿದ್ದೆ. ಆದರೆ ಏನು ಮಾಡಲಿ, ನೀನು ಹುಟ್ಟಿರುವ ಬಟ್ಟೆ ನನ್ನ ಕಾಮವನ್ನು ಕೆದಕಿ ಹೇಳುತ್ತಿದೆ. ನೀನು ಹರಿದ ಹುಡುಗರಿಗೆ ಅಷ್ಟೇ ಅಲ್ಲ, ಸ್ಮಶಾನಕ್ಕೆ ಹೋಗೋ ಮುದುಕರು. ಏ ಅಂಬಿಕಾ, ನೀನು ಹೇಳಿದ ಆ ಪುರುಷರ ಇತಿಹಾಸದ ಪುಟದಲ್ಲಿ ಒಂದು ಪುಟ ತಿರುಗಿ ನೋಡು. ಹಣ, ಆಸ್ತಿ, ಅಂತಸ್ತು ಎಲ್ಲ ಹರಾಜಾಗಿದ್ರು ಚಿಂತೆ ಇಲ್ಲ. ಮನಸ್ಸಿಟ್ಟ ಹೆಣ್ಣನ್ನು ಇಟ್ಕೊಂಡಾದ್ರು ತಪ್ಪಳಲು ಬೇಡ. 3 ದಿನ ಇಟ್ಕೊಂಡು ಬಾಳೋ ಮಾಡೋ ಬೋಲಿ ಮಗನ. ಲೇ ಅಂಬಿಕಾ, ನಿನ್ನನ್ನು ಮುಟ್ಟುವ ತನಕ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಈ ಮಾಂತೇಶನನ್ನು ಪ್ರೀತಿಯಿಂದ ಒಪ್ಕೊಳ್ಳಲೇ. ನೋಡು, ನೀನು ಒಂದೇ ಒಂದು ಹೆಜ್ಜೆ ಮುಂದಿಟ್ಟು ಬಂದಿದ್ದೆ ನನ್ನ ಮೇಲೆ ಆಣೆಯಾಗಿದೆ ಜೋಕೆ. ಸುಜ್ಞಾನ ಎನ್ನುವ ಈ ಬೆಂಕಿಯನ್ನು ಮುಟ್ಟೋದಕ್ಕೆ ಬಂದು ನಿನ್ನನ್ನು ನೀನು ಸುಟ್ಕೋಬೇಡ. ಆಜ್ಞಾನಿಯಾಗಿ ನಡೆದಿದ್ದೆ ಆದ್ರೆ ನಿನ್ನನ್ನ ನನ್ನ ಕೈಗಳಿಂದ ಅಂತ್ಯ ಮಾಡಬೇಕಾಗಿತ್ತು ಮೂರ್ಖ. ಲೇ ಅಂಬಿಕಾ, ನನಗೆ ಅಂತ ಕಾಣುವ ಮುನ್ನ ನನ್ನ ನಾಟಕದ ನಾಂದಿ ಪ್ರಾರಂಭವಾಗಬೇಕು. ನನ್ನ ನಾಟಕದಲ್ಲಿ ನಾಯಕಿಯಾದರೂ ಸರಿ, ಖಳನಾಯಕಿಯಾದರೂ ಸರಿ, ನೀನಂತೂ ನನ್ನವಳು ಆಗಲೇಬೇಕು.
ಕಾರಣಕ್ಕಾಗಿ ನಿನ್ನನ್ನು ತಡೆದಿದ್ದೇನೆ. ನಿನ್ನಲ್ಲಿ ಸರಸವಾಡಬೇಕೆಂಬ ಉಲ್ಲಾಸ ನನ್ನ ಮನದಲ್ಲಿ ತುಂಬಿಕೊಂಡಿದೆ. ಆ ಒಂದು ಕಾರಣಕ್ಕಾಗಿ ನೀನು ತಚ್ಚುವಾದೆ. ಇದೇ ರೀತಿ ನಿನ್ನ ಮುಂದೆ ಧಿಕ್ಕರಿಸಿದ್ರೆ ನಿನ್ನ ಬಾಳಿಗೆ ಬೆಂಕಿ ಬೀಳುವುದು ಖಂಡಿತ. ನೀನೆಷ್ಟೇ ನನ್ನನ್ನು ತಿರಸ್ಕರಿಸು, ನಾನು ಮಾತ್ರ ನಿನ್ನ ಪ್ರೀತಿ ಮಾಡುತ್ತಲೇ ನಲ್ಲಿ ನೀನಿಲ್ಲದೆ ನನ್ನ ಬಾಳಿಲ್ಲ. ಬಾ ನೀನಿಲ್ಲಿಗೆ.